ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 13 ಉತ್ತರ ಅಮೆರಿಕ ಖಂಡ 7th ಕ್ಲಾಸಲ್ಲಿ ಬರತಕ್ಕಂಥ ಭೂಗೋಳಕ್ಕೆ ಸಂಬಂಧಪಟ್ಟಂಗ ಪಾಠ ಇದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಉತ್ತರ ಅಮೆರಿಕವು ಇತ್ತೀಚೆಗೆ ಕಂಡುಹಿಡಿದ ಖಂಡವಾಗಿದೆ. ಈ ಖಂಡದಲ್ಲಿನ ಬಹುತೇಕ ನಿವಾಸಿಗಳು ಯುರೋಪಿಯನ್ನರು ಮತ್ತು ಇತರ ದೇಶಗಳಿಂದ ವಲಸೆ ಬಂದವರಾಗಿದ್ದಾರೆ. ಈ ಖಂಡವನ್ನು ಇತ್ತೀಚೆಗೆ ಕಂಡುಹಿಡಿಯಲಾಗಿದೆ. ಇಲ್ಲಿರ್ತಕ್ಕಂಥ ಜನರು ಬಹುತೇಕವಾಗಿ ಯುರೋಪಿಯನ್ನರಾಗಿರ್ತಾರೆ. ಅಂದರೆ ಯುರೋಪಿಯನ್ನರು ಮತ್ತು ಇತರ ದೇಶಗಳಿಂದ ವಲಸೆ ಬಂದವರಾಗಿರ್ತಾರೆ. ಅವರಲ್ಲಿ ಸ್ಪೇನಿನವರು ಮೆಕ್ಸಿಕೋದ ಚಿನ್ನವನ್ನು ಬಳಕೆ ಮಾಡಿದರೆ, ಫ್ರೆಂಚರು ಕೆನಡಾದಲ್ಲಿ ಉಣ್ಣೆ ವ್ಯಾಪಾರವನ್ನು ಲಾಭದಾಯಕವಾಗಿ ಮಾಡಿಕೊಂಡಿದ್ದಾರೆ. ಬ್ರಿಟಿಷರು ಕೆನಡಾದ ಅಟ್ಲಾಂಟಿಕ್ ಪ್ರಾಂತ್ಯ ಮತ್ತು ನ್ಯೂ ಇಂಗ್ಲೆಂಡ್ನಲ್ಲಿ ಮೀನುಗಾರಿಕೆ ಮಾಡಿದರಲ್ಲದೆ ಅಲ್ಲಿನ ಅರಣ್ಯವನ್ನು ಕೂಡ ಲೂಟಿಯನ್ನು ಮಾಡಿದ್ರು. ಓಕೆ, ನೋಡೋಣ. ಉತ್ತರ ಅಮೆರಿಕ ಖಂಡ ಇದು. ಓಕೆ, ನೋಡಿ, ಅಲಾಸ್ಕಾ ಪರ್ವತ ಇಲ್ಲಿ ಬರುತ್ತೆ, USA ಬರುತ್ತೆ. ಆಮೇಲೆ ಹಡ್ಸನ್ ಜಲಸಂಧಿ ಇಲ್ಲಿದೆ. ಗ್ರೀನ್ಲ್ಯಾಂಡ್ ದ್ವೀಪ ಇದು ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರವಾದ ದ್ವೀಪವಾಗಿದೆ. ಐಸ್ಲ್ಯಾಂಡ್ ಇಲ್ಲಿ ಬರುತ್ತೆ, ಗ್ರೀನ್ಲ್ಯಾಂಡ್ ಪಕ್ಕ ಬರುತ್ತೆ. ಓಕೆ, ಲ್ಯಾಬ್ರಡಾರ್ ಜಲಸಂಧಿ ಇಲ್ಲಿ ಬರುತ್ತೆ. ಲ್ಯಾಬ್ರಡಾರ್ ಜಲಸಂಧಿ ಗ್ರೀನ್ಲ್ಯಾಂಡ್ ಮತ್ತು ಕೆನಡಾವನ್ನು ಬೇರ್ಪಡಿಸುತ್ತೆ. ಓಕೆ, ನೋಡ್ತಾ ಹೋದರೆ ಈ ಮ್ಯಾಪ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಓಕೆ, ಬೇರಿಂಗ್ ಸಮುದ್ರ ಇದೇನು ಏಷ್ಯಾ ಮತ್ತು USA ನಡುವೆ ಬರುತ್ತೆ. ಓಕೆ, ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ ಮ್ಯಾಪ್. ಒಂದು ಸ್ವಲ್ಪ ಟೈಮ್ ಕೊಟ್ಟು ಒಂದು 5 ನಿಮಿಷ ಚೆನ್ನಾಗಿ ನೋಡಿಬಿಟ್ರೆ ಇತರ ಎಕ್ಸಾಮ್ಗಳಿಗೂ ಕೂಡ ನಿಮಗೆ ಯೂಸ್ ಆಗುತ್ತೆ. ಓಕೆ, ಮೆಕ್ಸಿಕೋ ಜಲಸಂಧಿ ಇಲ್ಲಿ ಬರುತ್ತೆ ನೋಡಿ. ಓಕೆ, ಉತ್ತರ ಅಮೆರಿಕಾದ ಹೇರಳವಾದ ಸಂಪನ್ಮೂಲಗಳು ಅಲ್ಲಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿಗೆ ತಳಹದಿಯಾಗಿದೆ. ಉತ್ತರ ಅಮೆರಿಕದಲ್ಲಿ ಹೇರಳವಾದ ಸಂಪನ್ಮೂಲಗಳು ಸಿಗೋದ್ರಿಂದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿಗೆ ಇದು ತಳಹದಿಯಾಗಿದೆ. ವಿಸ್ತಾರವಾದ ಸ್ಥಳೀಯ ಮಾರುಕಟ್ಟೆ, ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧ, ಉತ್ತಮ ಸಾರಿಗೆ ಮುಂತಾದವುಗಳಿಂದ ಉತ್ತರ ಅಮೆರಿಕವು ಜಗತ್ತಿನ ಅತಿ ಶ್ರೀಮಂತ ಮತ್ತು ಆರ್ಥಿಕವಾಗಿ ಪ್ರಾಬಲ್ಯ ಹೊಂದಿದ ಖಂಡಗಳಲ್ಲಿ ಒಂದಾಗಿದೆ. ನೋಡಿ, ಎಲ್ಲಿ ಯಾವ ದೇಶದಲ್ಲಿ ಉತ್ತಮ ಸಾರಿಗೆ ವ್ಯವಸ್ಥೆ ಇರುತ್ತೋ, ಮಾರುಕಟ್ಟೆ ವಿಸ್ತಾರವಾಗಿರುತ್ತೋ, ಅಂತಾರಾಷ್ಟ್ರೀಯ ವ್ಯಾಪಾರ ಸಂಬಂಧ ಚೆನ್ನಾಗಿರುತ್ತೋ ಅಂತಹ ದೇಶಗಳು ಆರ್ಥಿಕವಾಗಿ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದಾಗಿರ್ತವೆ. ಅಂದರೆ ಶ್ರೀಮಂತ ರಾಷ್ಟ್ರಗಳಾಗಿರ್ತವೆ. ಆರ್ಥಿಕವಾಗಿ ಕೂಡ ತುಂಬಾ ಪ್ರಾಬಲ್ಯ ಹೊಂದಿರ್ತವೆ. ಸೊ ಇದು ಕೂಡ ಈ ಎಲ್ಲ ಸೌಲಭ್ಯಗಳು ಹೊಂದಿರೋದ್ರಿಂದ ಉತ್ತರ ಅಮೆರಿಕ ಖಂಡವು ಕೂಡ ಶ್ರೀಮಂತ ಮತ್ತು ಆರ್ಥಿಕ ಪ್ರಾಬಲ್ಯ ಹೊಂದಿದ ಖಂಡಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಖಂಡವನ್ನು ಮಾದರಿಯಾಗಿಟ್ಟುಕೊಂಡು ಇತರ ಖಂಡಗಳೊಡನೆ ಹೋಲಿಕೆ ಮಾಡಿ ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಓಕೆ, ಉತ್ತರ ಖಂಡದ ಸ್ಥಾನ ಮತ್ತು ನೆಲೆ ವಿಸ್ತೀರ್ಣವನ್ನು ನೋಡ್ತಾ ಹೋಗೋಣ. ಉತ್ತರ ಅಮೆರಿಕವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ. ಸಮಭಾಜಕ ವೃತ್ತ ಅಂದ್ರೇನು? 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಲ್ಲ, ಅದು 0 ಡಿಗ್ರಿ ಅಕ್ಷಾಂಶವನ್ನು ಸಮಭಾಜಕ ವೃತ್ತ ಅಂತ ಕರೀತಾರೆ. ಈ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ ಉತ್ತರ ಅಮೆರಿಕ. ಅದು ಅಕ್ಷಾಂಶಿಕವಾಗಿ 7 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 84 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ. 7 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 84 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ. ಕರ್ಕಾಟಕ ಸಂಕ್ರಾಂತಿ ವೃತ್ತವು 23 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರೀತಾರೆ. ಈ ಖಂಡದ ದಕ್ಷಿಣದಲ್ಲಿಯೂ ಉತ್ತರ ಮೇರು ವೃತ್ತವು 66.5 ಡಿಗ್ರಿ ಬರುತ್ತೆ. ಇದಕ್ಕೆ ಉತ್ತರ ಆರ್ಕ್ಟಿಕ್ ವೃತ್ತ ಅಂತಲೂ ಕರೀತಾರೆ. ಉತ್ತರ ಭಾಗದಲ್ಲಿಯೂ ಹಾದು ಹೋಗಿದೆ. ಉತ್ತರ ಅಮೆರಿಕವು ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಿಂದ, ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರದಿಂದಲೂ, ಉತ್ತರದಲ್ಲಿ ಆರ್ಕ್ಟಿಕ್ ಅಂದರೆ ಉತ್ತರ ಶೀತ ಸಾಗರದಿಂದಲೂ ಸುತ್ತುವರೆದಿದೆ. ಓಕೆ, ಯಾವ್ಯಾವ ಸುತ್ತುವರೆದಿದೆ ಅಂತ ಕೇಳಿದಾಗ ಪೂರ್ವದಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಿಂದ, ಪಶ್ಚಿಮದಲ್ಲಿ ಪೆಸಿಫಿಕ್ ಮಹಾಸಾಗರದಿಂದ ಮತ್ತು ಉತ್ತರದಲ್ಲಿ ಆರ್ಕ್ಟಿಕ್ ಸಾಗರದಿಂದ ಸುತ್ತುವರೆದಿದೆ. ಬೇರಿಂಗ್ ಜಲಸಂಧಿಯನ್ನು ಇದನ್ನು ಏಷ್ಯಾ ಖಂಡದಿಂದ ಪ್ರತ್ಯೇಕಿಸಿದೆ. ಆಗಲೇ ನಾನು ಹೇಳಿದೆ, ಅಲ್ಲಿ ಮ್ಯಾಪಲ್ಲಿ ನೋಡಿದಾಗ ಬೇರಿಂಗ್ ಸಮುದ್ರ ಇದೇನು
ಉತ್ತರ ಅಮೆರಿಕ ಮತ್ತು ಏಷ್ಯಾವನ್ನು ಬೇರ್ಪಡಿಸುತ್ತೆ. ಪನಮ ಭೂಖಂಡದಿಂದಾಗಿ ಇದು ದಕ್ಷಿಣ ಅಮೆರಿಕದೊಂದಿಗೆ ಭೂ ಸಂಪರ್ಕವನ್ನು ಹೊಂದಿದೆ. ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕದ ಮಧ್ಯೆ ಈ ರೀತಿಯಾದ ಒಂದು ಭೂಖಂಡ ಬರುತ್ತೆ, ಅದಕ್ಕೆ ಪನಮ ಭೂಖಂಡ ಅಂತ ಕರೀತಾರೆ. ಅದು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕವನ್ನು ಸಂಪರ್ಕಿಸುತ್ತದೆ. ಅಸಂಖ್ಯಾತ ಸಣ್ಣ ಸಣ್ಣ ಜಲಭಾಗಗಳನ್ನು ಇಲ್ಲಿ ಕಾಣಬಹುದು. ಉದಾಹರಣೆಗೆ ಮೆಕ್ಸಿಕೋ ಖಾರಿ, ಹಡ್ಸನ್ ಕೊಲ್ಲಿ, ಅಲಾಸ್ಕಾ ಖಾರಿ, ಕ್ಯಾಲಿಫೋರ್ನಿಯಾ ಖಾರಿ ಇತ್ಯಾದಿಗಳು ಕಂಡುಬರ್ತವೆ. ಓಕೆ, ಕೆನಡಾದ ಪೂರ್ವ ಕರಾವಳಿಯಲ್ಲಿ ನ್ಯೂಫೌಂಡ್ಲ್ಯಾಂಡ್ ಪ್ರದೇಶವಿದೆ. ಕೆನಡಾದ ಪೂರ್ವ ಕರಾವಳಿಯಲ್ಲಿ ಬರುತ್ತೆ ನ್ಯೂಫೌಂಡ್ಲ್ಯಾಂಡ್. ಆರ್ಕ್ಟಿಕ್ ಮಹಾಸಾಗರದಲ್ಲಿ ಅಸಂಖ್ಯಾತ ದ್ವೀಪಗಳಿದ್ದು ಅವುಗಳಲ್ಲಿ ಗ್ರೀನ್ಲ್ಯಾಂಡ್ ಅತಿ ದೊಡ್ಡದಾಗಿದೆ. ಆರ್ಕ್ಟಿಕ್ ಮಹಾಸಾಗರ ಬರುತ್ತಲ್ಲ, ಆ ಆರ್ಕ್ಟಿಕ್ ಮಹಾಸಾಗರದಲ್ಲಿ ಅಸಂಖ್ಯಾತ ಅಂದರೆ ತುಂಬಾನೇ ದ್ವೀಪಗಳಿದ್ದಾವೆ. ಆ ದ್ವೀಪ ಸಮೂಹದಲ್ಲಿ ಗ್ರೀನ್ಲ್ಯಾಂಡ್ ಐಲ್ಯಾಂಡ್ ಬರುತ್ತಲ್ಲ, ಗ್ರೀನ್ಲ್ಯಾಂಡ್ ದ್ವೀಪ, ಅದು ತುಂಬಾನೇ ದೊಡ್ಡದಾಗಿದೆ. ಉತ್ತರ ಅಮೆರಿಕಾದ ದಕ್ಷಿಣದಲ್ಲಿರುವ ಅಂಚಿನ ಭೂಭಾಗವನ್ನು ಮಧ್ಯ ಅಮೆರಿಕವನ್ನ ಕರೆಯಲಾಗಿದೆ. ನೋಡಿ, ಉತ್ತರ ಅಮೆರಿಕಾದ ದಕ್ಷಿಣ ಭೂಭಾಗದಲ್ಲಿರುವ ಅಂಚಿನ ಭೂಭಾಗವನ್ನ ಮಧ್ಯ ಅಮೆರಿಕ ಅಂತ ಕರೀತಾರೆ. ಓಕೆ, ಉತ್ತರ ಅಮೆರಿಕವು ಭೂ ವಿಸ್ತೀರ್ಣದಲ್ಲಿ 16.46% ಏಷ್ಯಾ ಮತ್ತು ಆಫ್ರಿಕಾಗಳ ನಂತರ ಮೂರನೇ ಅತಿ ದೊಡ್ಡ ಖಂಡವಾಗಿದೆ. ಉತ್ತರ ಅಮೆರಿಕ ಖಂಡ ಭೂ ವಿಸ್ತೀರ್ಣದಲ್ಲಿ ಎಷ್ಟು ಪರ್ಸೆಂಟ್ ಹೊಂದಿದೆ ಅಂತ ಕೇಳಿದಾಗ 16.46% ಹೊಂದಿದೆ. ಅತಿ ದೊಡ್ಡ ಖಂಡ ಯಾವುದು ಅಂತ ಕೇಳಿದಾಗ ಏಷ್ಯಾ, ಅದರ ನಂತರ ಆಫ್ರಿಕಾ ಬರುತ್ತೆ. ಆಫ್ರಿಕಾದ ನಂತರ ಉತ್ತರ ಅಮೆರಿಕ ಅತಿ ದೊಡ್ಡ ಖಂಡವಾಗಿದೆ, ಅಂದರೆ ಮೂರನೇ ದೊಡ್ಡ ಖಂಡ. ಇದು ಭಾರತಕ್ಕಿಂತ ಸುಮಾರು 7 ಪಟ್ಟು ದೊಡ್ಡದಾಗಿದೆ. ಭಾರತ 2.4% ಹೊಂದಿದೆ. ಇಡೀ ಜಗತ್ತಿನ ಭೌಗೋಳಿಕ ವಿಸ್ತೀರ್ಣ ಅಂತ ಬಂದಾಗ 2.4% ರಷ್ಟು ಭಾರತ ಹೊಂದಿದೆ. ಭಾರತಕ್ಕಿಂತ ಸುಮಾರು 7 ಪಟ್ಟು ಮೀನ್ಸ್ 24.24 ದಶಲಕ್ಷ ಚದುರ ಕಿಲೋಮೀಟರ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು ಭಾರತಕ್ಕಿಂತ ಸುಮಾರು 7 ಪಟ್ಟು ಹೆಚ್ಚು ದೊಡ್ಡದಾಗಿದೆ ಈ ಖಂಡ. ಓಕೆ, ಉತ್ತರ ಅಮೆರಿಕದಲ್ಲಿ 24 ದೇಶಗಳಿದ್ದಾವೆ. ಕೆನಡಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಮೆಕ್ಸಿಕೋ, ಈ 3 ದೇಶಗಳು ಗಾತ್ರದಲ್ಲಿ ದೊಡ್ಡವಾಗಿದ್ದಾವೆ. ಈ ಉತ್ತರ ಅಮೆರಿಕ ಖಂಡದಲ್ಲಿ ಅತಿ ದೊಡ್ಡ ದೇಶ ಯಾವುದಂತ ಕೇಳಿದಾಗ ಕೆನಡಾ, ಸೆಕೆಂಡ್ ಹೈಯೆಸ್ಟ್ ಬರೋದು ಅಮೆರಿಕ ಸಂಯುಕ್ತ ಸಂಸ್ಥಾನ, ಥರ್ಡ್ ಹೈಯೆಸ್ಟ್ ಮೆಕ್ಸಿಕೋ ಬರುತ್ತೆ. ಈ 3 ಅತಿ ಹೆಚ್ಚಿನ ಗಾತ್ರವನ್ನು ಹೊಂದಿದ್ದಾವೆ. ಉತ್ತರ ಅಮೆರಿಕದ ಭೌತಿಕ ಸಂಖ್ಯೆಯಲ್ಲಿ ಕೆರಿಬಿಯನ್ ದ್ವೀಪಗಳನ್ನು ಕೂಡ ಸೇರಿದ್ದಾವೆ. ಕೆರಿಬಿಯನ್ ದ್ವೀಪ ಸಮೂಹ ಯಾವ ಖಂಡದಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತೆ. ನೋಡಿ, ಇದೆಲ್ಲ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟು. ಇಲ್ಲೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೋಡೋಣ. ದೇಶಗಳು, ಅವುಗಳ ವಿಶೇಷತೆ. ಮೆಕ್ಸಿಕೋ ದೇಶ ಮಾಯನ್ ನಾಗರಿಕತೆಯ ತಾಣವಾಗಿದೆ. ಇದು TETಗೆ ಕೇಳ್ತಾರೆ ನೋಡಿ. ಮಾಯನ್ ನಾಗರಿಕತೆಯ ತಾಣಗಳು ಅಂತ ಯಾವ ದೇಶವನ್ನು ಕರೀತಾರೆ ಅಂತ ಮೆಕ್ಸಿಕೋ ದೇಶಕ್ಕೆ ಕರೀತಾರೆ. ಕೆನಡಾದಲ್ಲಿ ಏನು ವಿಶೇಷತೆ ಅಂತ ಕೇಳಿದಾಗ ಹಿಮಹಕ್ಕಿ ಕಂಡುಬರುತ್ತೆ, ಹಾಗೆ ಹಿಮಕರಡಿಗಳು ಕಂಡುಬರ್ತವೆ. USA ಗ್ರ್ಯಾಂಡ್ ಕ್ಯಾನಿಯನ್, ಹೋಮ್ಸ್, ಬಾರ್ ರಿಂಗರ್ ಕ್ರೇಟರ್, ವಾಲ್ಕನಸ್ ಇವೆಲ್ಲ ಕಂಡುಬರ್ತವೆ. ಆಮೇಲೆ ವೆಸ್ಟ್ ಇಂಡೀಸ್ನಲ್ಲಿ ಕ್ರಿಕೆಟ್ ಮತ್ತು ದ್ವೀಪಗಳು ಇವು ವಿಶೇಷತೆಯಾಗಿದೆ. ಓಕೆ, ನೆಕ್ಸ್ಟ್ ಪ್ರಾಕೃತಿಕ ವಿಭಾಗಗಳಂತ ನೋಡೋಣ. ಉತ್ತರ ಅಮೆರಿಕ ಖಂಡವನ್ನು 4 ಮುಖ್ಯ ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಫಸ್ಟ್ ಒನ್ ಪಶ್ಚಿಮದ ಪರ್ವತಾವಳಿಗಳು ಅಥವಾ ರಾಕಿ ಪರ್ವತಗಳಂತ ಕರೀತಾರೆ. ಪಶ್ಚಿಮದ ಪರ್ವತಾವಳಿಗಳು ಅಂದ್ರೂ ಒಂದೇ, ರಾಕಿ ಪರ್ವತಗಳು ಅಂದ್ರೂ ಒಂದೇ. ನೋಡಿ, ಮಹಾ ಮತ್ತು ಕೇಂದ್ರೀಯ ಮೈದಾನಗಳು. ನೆಕ್ಸ್ಟ್ ಬಂದು ಕೆನಡಿಯನ್ ಭೂಫಲಕ. ಫೋರ್ತ್ ಒನ್ ಅಪಲೇಶಿಯನ್ ಉನ್ನತ ಪ್ರದೇಶಗಳು. ಈ ರೀತಿಯಾಗಿ ಉತ್ತರ ಅಮೆರಿಕ ಖಂಡವನ್ನು ಪ್ರಾಕೃತಿಕವಾಗಿ 4 ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿ ಹಾದೋಗಿದೆ ನೋಡಿ. ಉತ್ತರ ಅಮೆರಿಕದಲ್ಲಿ ಹಾದು ಹೋಗಿರ್ತಕ್ಕಂಥ ಏಕೈಕ ರೇಖೆ ಇದು. ಅಂದರೆ
ಆರ್ಕ್ಟಿಕ್ ವೃತ್ತನೂ ಇಲ್ಲಿ ಹಾದು ಹೋಗಿದೆ. ಆರ್ಕ್ಟಿಕ್ ವೃತ್ತ ಮತ್ತು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎರಡೂ ಕೂಡ ಈ ಖಂಡದ ಮೇಲೆ ಹಾದು ಹೋಗಿದ್ದಾವೆ. ಓಕೆ, ನೆಕ್ಸ್ಟು ಪಶ್ಚಿಮದ ಪರ್ವತಾವಳಿಗಳು ಇವುಗಳು ಭಾರತದ ಹಿಮಾಲಯ ಪರ್ವತಗಳಂತೆಯೇ ಮಡಿಕೆ ಪರ್ವತ ಶ್ರೇಣಿಗಳಾಗಿದ್ದಾವೆ. ಭಾರತದ ಹಿಮಾಲಯ ಪರ್ವತಗಳಂತೆ ಇವುಗಳು ಕೂಡ ಮಡಿಕೆ ಪರ್ವತ ಶ್ರೇಣಿಗಳಾಗಿದ್ದಾವೆ. ಈ ಲೈನ್ ತುಂಬ ಇಂಪಾರ್ಟೆಂಟ್ ನೋಡಿ, ಕಂಪೇರ್ ಮಾಡಿ. ಇದೇ ರೀತಿಯಾಗಿ ಹೇಳಿಕೆ ರೂಪದಲ್ಲಿ ಕ್ವಶನ್ಸ್ ಕೊಡ್ತಾ ಇರ್ತಾರೆ. ಸೊ ಇಂಪಾರ್ಟೆಂಟ್ ಇವು ಎಲ್ಲ. ಪಶ್ಚಿಮದ ಈ ಪರ್ವತಾವಳಿಗಳು ಉತ್ತರದಲ್ಲಿ ಅಲಾಸ್ಕಾದಿಂದ ದಕ್ಷಿಣದಲ್ಲಿ ಪನಾಮದವರೆಗೂ ಹಬ್ಬಿದ್ದಾವೆ. ಅವು ನಿರಂತರವಾದ ಪ್ರಸ್ಥಭೂಮಿಗಳನ್ನು ಒಳಗೊಂಡಿವೆ. ಉದಾಹರಣೆಗೆ ಕೊಲರಾಡೋ, ಮೆಕ್ಸಿಕನ್, ಯುಕಟನ್ ಪ್ರಸ್ಥಭೂಮಿಗಳು. ಈ ಪಶ್ಚಿಮದ ಪರ್ವತಾವಳಿಗಳಲ್ಲಿ ಕಂಡುಬರ್ತವೆ. ಓಕೆ, ಭಾರತದ ಹಿಮಾಲಯ ಪರ್ವತಗಳು ಮಡಿಕೆ ಪರ್ವತಗಳಾಗಿದ್ದಾವೆ. ಹಾಗೆ ಉತ್ತರ ಅಮೆರಿಕಾದ ಪಶ್ಚಿಮದ ಪರ್ವತಾವಳಿಗಳು ಅಥವಾ ರಾಕಿ ಪರ್ವತಗಳು, ಪರ್ವತ ಸರಣಿ ಇವೇನೋ ಮಡಿಕೆ ಪರ್ವತಗಳಾಗಿದ್ದಾವೆ. ಈ ಮಡಿಕೆ ಪರ್ವತಗಳಂದ್ರೂ ಒಂದೇ, ಯಂಗ್ ಫೋಲ್ಡ್ ಮೌಂಟೇನ್ ಅಂತಾನೂ ಕರೀತಾರೆ. ಸೊ ಯಂಗ್ ಫೋಲ್ಡ್ ಮೌಂಟೇನ್ ಅಂದ್ರೂ ಕೂಡ ಒಂದೇ ನೋಡಿ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಲಾಸ್ಕಾ ಪರ್ವತ ಸರಣಿ, ರಾಕಿ ಪರ್ವತ ಸರಣಿ ಮತ್ತು ಮ್ಯಾಕ್ಕಿನ್ಲೆ ಪರ್ವತ. ಪಶ್ಚಿಮದ ಪರ್ವತಾವಳಿಗಳಲ್ಲಿ ರಾಕಿ ಪರ್ವತಗಳು ಅತಿ ಪ್ರಮುಖವಾದ ಸರಣಿಗಳಾಗಿದ್ದಾವೆ. ಈ ಪ್ರದೇಶದಲ್ಲಿ ಮೌಂಟ್ ಮ್ಯಾಕ್ಕಿನ್ಲೆ 6119 ಮೀಟರ್ ಅತಿ ಎತ್ತರವಾದ ಶಿಖರವಾಗಿದೆ. ನೋಡಿ, ಪಶ್ಚಿಮ ಪರ್ವತಾವಳಿಗಳಲ್ಲಿ ಅಥವಾ ರಾಕಿ ಪರ್ವತ ಸರಣಿಯಲ್ಲಿ ಅತಿ ಎತ್ತರವಾದ ಪರ್ವತ ಯಾವುದು ಅಂತ ಕೇಳ್ತಾರೆ. ಅತಿ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದಾಗ ಮೌಂಟ್ ಮ್ಯಾಕ್ಕಿನ್ಲೆ ಇದೇನೋ ಅತಿ ಎತ್ತರವಾದ ಶಿಖರವಾಗಿದೆ. ಇದು 6119 ಮೀಟರ್ ಎತ್ತರವಾಗಿದೆ. ಮೃತ್ಯು ಕಣಿವೆಯು ಸಮುದ್ರ ಮಟ್ಟದಿಂದ 86 ಮೀಟರ್ನಷ್ಟು ತಗ್ಗಾಗಿರೋದ್ರಿಂದ ಇದು ಅತಿ ತಗ್ಗಾದ ಭಾಗವಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿರುವ ವೈಟ್ನೆ ಪರ್ವತ ಮತ್ತು ಶ್ವೇತ ಪರ್ವತಗಳು ತಮ್ಮದೇ ಆದ ಏರಿಳಿತ ಲಕ್ಷಣಗಳನ್ನು ಹೊಂದಿದ್ದಾವೆ. ಅವು ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದ್ದಾವೆ. ಈ ಪ್ರಸ್ಥಭೂಮಿಗಳ ಮಧ್ಯೆ ಕೆಲವು ಅಂತರ ಪ್ರಸ್ಥಭೂಮಿಗಳನ್ನು ಕೂಡ ಕಾಣಬಹುದು. ಅವ್ಯಾವಂತ ಕೇಳಿದಾಗ ಕೊಲಂಬಿಯಾ, ಕೊಲರಾಡೋ, ಮೆಕ್ಸಿಕನ್ ಪ್ರಸ್ಥಭೂಮಿಗಳು ಅವುಗಳಲ್ಲಿ ಪ್ರಮುಖವಾದವುಗಳಾಗಿದೆ. ಕೊಲರಾಡೋ ನದಿಯು ಕೊಲರಾಡೋ ಪ್ರಸ್ಥಭೂಮಿಯನ್ನು ತನ್ನ ಅಪಾರ ಸವಕಳಿಯ ಮೂಲಕ ಮಹಾಕಂದರ ಗ್ರ್ಯಾಂಡ್ ಕ್ಯಾನಿಯನ್ ನಿರ್ಮಾಣಕ್ಕೆ ಕಾರಣವಾಗಿದೆ. ಇದು ಕೂಡ ಕೇಳಿದರು, ಗ್ರ್ಯಾಂಡ್ ಕ್ಯಾನಿಯನ್ ಅಂದರೆ ಏನಂತ, ಮಹಾಕಂದರ್ ಅಂತ ಕರೀತಾರೆ. ಇದೇನು ಕೊಲರಾಡೋ ನದಿ ಕೊಲರಾಡೋ ಪ್ರಸ್ಥಭೂಮಿಯಿಂದ ತನ್ನ ಸವಕಳಿಯನ್ನು ಅಂದರೆ ಮಹಾಕಂದರವನ್ನು ನಿರ್ಮಾಣ ಮಾಡಿದೆ. ಓಕೆ, ಓಲ್ಡ್ ಫೇತ್ಫುಲ್ ಗೈಸರ್ ಇದು ಕೂಡ ಕೇಳಿದ್ದಾರೆ ಹಿಂದೆ ಎಕ್ಸಾಮಲ್ಲಿ. ಇದು ಪ್ರಪಂಚದ ಹೆಸರಾಂತ ಗೈಸರ್ ಆಗಿದೆ. ಗೈಸರ್ ಅಥವಾ ಬಿಸಿ ನೀರಿನ ಬುಗ್ಗೆ ಅಂತಾನೂ ಕರೀತಾರೆ. ಬಿಸಿ ನೀರಿನ ಬುಗ್ಗೆ ಅಥವಾ ಗೈಸರ್ ಅಂತ ಕರೀತಾರೆ ನೋಡಿ. ಪ್ರಪಂಚದ ಹೆಸರಾಂತ ಗೈಸರು ಓಲ್ಡ್ ಫೇತ್ಫುಲ್ ಗೈಸರ್ಗೆ ಕರೀತಾರೆ. ಇದು ಅಮೆರಿಕ ಸಂಯುಕ್ತ ಸಂಸ್ಥಾನದ ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇದೆ. ಓಕೆ, ಇಲ್ಲಿದೆ ನೋಡಿ ಓಲ್ಡ್ ಫೇತ್ಫುಲ್ ಗೈಸರ್. ಇದೇನು ಅಮೆರಿಕದಲ್ಲಿ ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನ ಬರುತ್ತೆ, ಅಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟು ಮಹಾ ಮತ್ತು ಕೇಂದ್ರೀಯ ಮೈದಾನಗಳು. ಕೇಂದ್ರೀಯ ಮೈದಾನಗಳನ್ನು ಪ್ರೈರಿಸ್ ಮೈದಾನಗಳಂತನೂ ಕೂಡ ಕರೀತಾರೆ ನೋಡಿ. ಈ ಲೈನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರೈರಿಸ್ ಮೈದಾನಗಳು ಯಾವ ದೇಶದಲ್ಲಿ ಕಂಡು ಬರ್ತವೆ ಅಂತ ಕೇಳ್ತಾರೆ, ಅಥವಾ ಯಾವ ಖಂಡದಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ. ಇದು ಉತ್ತರ ಅಮೆರಿಕ ಖಂಡದಲ್ಲಿ ಕಂಡು ಬರುತ್ತೆ. ಅವುಗಳು ಪೂರ್ವದಲ್ಲಿ ಅಪಲೇಶಿಯನ್ಗಳು ಮತ್ತು ಪಶ್ಚಿಮದಲ್ಲಿ ಪರ್ವತಾವಳಿಗಳ ಮಧ್ಯೆ ಕಂಡು ಬರ್ತವೆ. ಈ ಮೈದಾನಗಳು ಹೆಚ್ಚು ವಿಸ್ತಾರವಾಗಿರ್ತವೆ ನೋಡಿ. ಈ ಮೈದಾನಗಳೇನು ಹೆಚ್ಚು ವಿಸ್ತಾರವಾಗಿದ್ದು ಸಮತಟ್ಟಾದ ಲಕ್ಷಣದಿಂದ ಇಳಿಜಾರು ಲಕ್ಷಣದವರೆಗಿನ ಭೂಭಾಗದಿಂದ ಕೂಡಿದಾವೆ. ಉತ್ತರ ಅಮೆರಿಕದ ಒಟ್ಟು ಭೂಭಾಗದ 3/5 ರಷ್ಟು ಹೊಂದಿದೆ ನೋಡಿ. ಇದು ಉತ್ತರ ಅಮೆರಿಕದ ಒಟ್ಟು ಭೂಭಾಗದಲ್ಲಿ 3/5 ರಷ್ಟು ಭೂಭಾಗ ಈ ಮೈದಾನಗಳು ಹೊಂದಿದ್ದಾವೆ. ಸಮತಟ್ಟಾದ ಲಕ್ಷಣಗಳಿಂದ ಕೂಡಿರ್ತವೆ, ಇಳಿಜಾರು ಲಕ್ಷಣದವರೆಗಿನ ಭೂಭಾಗದಿಂದ ಕೂಡ ಕೂಡಿರ್ತವೆ. ಈ ಮೈದಾನಗಳು ಮಿಸಿಸಿಪ್ಪಿ ಮತ್ತು ಮಿಸೌರಿ ನದಿಗಳು ಮತ್ತು ಅವುಗಳ ಉಪನದಿಗಳಿಂದ ನಿರ್ಮಾಣವಾಗಿದ್ದಾವೆ. ಮಿಸಿಸಿಪ್ಪಿ
ಮಿಸ್ಸೌರಿ ನದಿಗಳಿಂದ ನಿರ್ಮಾಣವಾಗಿದ್ದಾವೆ. ಇದು ವಿಶ್ವದ ಅತಿ ಫಲವತ್ತಾದ ಮೈದಾನಗಳಲ್ಲಿ ಒಂದಾಗಿದೆ. ಉತ್ತಮ ಕೃಷಿ ಪ್ರದೇಶವಾಗಿದೆ. ಈ ಪ್ರದೇಶದ ಉತ್ತರ ಭಾಗವು ಹಿಮಹಾಳೆಗಳಿಂದ ಭೂನಗ್ನೀಕರಣಕ್ಕೆ ಒಳಗಾಗಿರುವ ಕಾರಣದಿಂದಾಗಿ ಅಧಿಕ ಸಂಖ್ಯೆಯ ಜಲಾನಯನ ತಗ್ಗುಗಳು ನಿರ್ಮಾಣಗೊಂಡಿದ್ದಾವೆ. ಈ ತಗ್ಗುಗಳು ಸರೋವರಗಳಿಂದ ಕೂಡಿದ್ದಾವೆ. ನೋಡಿ, ಇದು ವಿಶ್ವದ ಅತಿ ಫಲವತ್ತಾದ ಮೈದಾನಗಳಲ್ಲಿ ಇದು ಕೂಡ ಒಂದಾಗಿದೆ. ಹಾಗೆ ಉತ್ತಮ ಕೃಷಿ ಪ್ರದೇಶವನ್ನು ಹೊಂದಿದೆ. ಇದು ಉತ್ತರ ಭಾಗವು ಹಿಮಹಾಳೆಗಳಿಂದ ಭೂನಗ್ನೀಕರಣಕ್ಕೆ ಒಳಗಾಗಿರುವ ಕಾರಣದಿಂದಾಗಿ ಅಧಿಕ ಜಲಾನಯನ ತಗ್ಗುಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ನೋಡಿ. ಓಕೆ, ಧೂಳಿನ ಬೋಗುಣಿ, ಡಸ್ಟ್ ಬೌಲ್ ಅಂತ ಕರೀತಾರೆ. ಇದು ಧೂಳಿನಿಂದ ಕೂಡಿದ ಸ್ಥಳೀಯ ಸುಂಟರಗಾಳಿಯಿಂದಾಗಿದೆ. ಇದು ಅಮೆರಿಕ ಮತ್ತು ಕೆನಡಾದ ಪ್ರೈರೀಸ್ನಲ್ಲಿನ ಕೃಷಿಗೆ ಅನಾಹುತವನ್ನುಂಟು ಮಾಡುತ್ತೆ. ಎಲ್ಲೆಲ್ಲಿ? ಅಮೆರಿಕ ಮತ್ತು ಕೆನಡಾದ ಪ್ರೈರೀಸ್ನಲ್ಲಿರುವ ಕೃಷಿಗೆ ಅನಾಹುತ ಅಂದರೆ ಅಪಾಯವನ್ನು ಉಂಟು ಮಾಡುತ್ತೆ. ಓಕೆ, ನೆಕ್ಸ್ಟು ಕೆನಡಿಯನ್ ಭೂಫಲಕ ಬರುತ್ತೆ. ಕೆನಡಿಯನ್ ಭೂಫಲಕವು ಉತ್ತರ ಅಮೆರಿಕಾದ ಉತ್ತರ ಭಾಗದಲ್ಲಿದ್ದು ಹಡ್ಸನ್ ಕೊಲ್ಲಿಯ ಸುತ್ತಲೂ ವಿಸ್ತರಿಸಿದೆ. ಈ ಕೆನಡಿಯನ್ ಭೂಫಲಕ ಹಡ್ಸನ್ ಕೊಲ್ಲಿಯ ಸುತ್ತಲೂ ವಿಸ್ತರಿಸಿದೆ. ಹಾಗೆ ಉತ್ತರ ಅಮೆರಿಕಾದ ಉತ್ತರ ಭಾಗದಲ್ಲಿ ಕಂಡುಬರುತ್ತೆ. ಇದು ಭಾರತದ ದಕ್ಕನ್ ಪ್ರಸ್ಥಭೂಮಿಯಂತೆ ಜಗತ್ತಿನ ಕೆಲವು ಅತಿ ಪ್ರಾಚೀನ ಶಿಲೆಗಳಿಂದ ನಿರ್ಮಾಣಗೊಂಡಿದೆ. ಭಾರತದ ದಕ್ಕನ್ ಪ್ರಸ್ಥಭೂಮಿ ಬಸಾಲ್ಟ್ ಶಿಲೆಗಳಿಂದ ನಿರ್ಮಾಣ ಆಗುತ್ತೆ. ಬಸಾಲ್ಟ್ ಶಿಲೆಗಳಿಂದ ರಚನೆಯಾಗುತ್ತೆ. ಆದ್ದರಿಂದ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಅತಿ ಹೆಚ್ಚು ಕಪ್ಪು ಮಣ್ಣು ಇರೋದನ್ನು ಕಂಡುಬರುತ್ತೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಅತಿ ಪ್ರಾಚೀನ ಶಿಲೆಗಳಿಂದ ಈ ಕೆನಡಿಯನ್ ಭೂಫಲಕ ನಿರ್ಮಾಣಗೊಂಡಿದೆ. ಓಕೆ, ನೆಕ್ಸ್ಟು ಅಪಲೇಶಿಯನ್ ಉನ್ನತ ಪ್ರದೇಶಗಳು ನೋಡ್ತಾ ಹೋಗೋಣ. ಪೂರ್ವದ ಉನ್ನತ ಪ್ರದೇಶಗಳನ್ನು ಅಪಲೇಶಿಯನ್ ಪರ್ವತಗಳೆಂತಲೂ ಕೂಡ ಕರಿತೀವಿ. ಇವುಗಳು ಭೂಖಂಡದ ಪೂರ್ವ ಅಂಚಿನುದ್ದಕ್ಕೂ ನ್ಯೂಫೌಂಡ್ಲ್ಯಾಂಡ್ ಪ್ರದೇಶದಿಂದ ಅಲಬಾಮಾದವರೆಗೂ ಕೂಡ ವಿಸ್ತರಣೆಯಾಗಿದೆ. ನ್ಯೂಫೌಂಡ್ಲ್ಯಾಂಡ್ ಪ್ರದೇಶದಿಂದ ಅಲಬಾಮಾದ ಪ್ರದೇಶದವರೆಗೆ ವಿಸ್ತರಣೆಯಾಗಿದೆ. ಅಪಲೇಶಿಯನ್ಗಳು ಪ್ರಾಚೀನ ಮಡಿಕೆ ಪರ್ವತಗಳಾಗಿದ್ದಾವೆ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ರಾಕಿ ಮೌಂಟೇನ್ಗಳು ಮಡಿಕೆ ಪರ್ವತಗಳಾಗಿದ್ದಾವೆ. ಅಪಲೇಶಿಯನ್ ಪರ್ವತಗಳು ಪ್ರಾಚೀನ ಮಡಿಕೆ ಪರ್ವತಗಳಾಗಿದ್ದು ಭೂನಗ್ನೀಕರಣದಿಂದಾಗಿ ಅವುಗಳು ಪ್ರಸ್ತುತ ಎತ್ತರವನ್ನು ಹೊಂದಿದ್ದಾವೆ. ಓಕೆ, ಇಲ್ಲಿದ್ದಾವೆ ನೋಡಿ ಅಪಲೇಶಿಯನ್ ಪರ್ವತಗಳು, ಅಪಲೇಶಿಯನ್ ಮಡಿಕೆ ಪರ್ವತಗಳು. ಮಡಿಕೆ ಪರ್ವತಗಳಂದ್ರೂ ಒಂದೇ, ಯಂಗ್ ಫೋಲ್ಡ್ ಮೌಂಟೇನ್ ಅಂದ್ರೂ ಕೂಡ ಒಂದೇ. ಇಂಗ್ಲೀಷಲ್ಲಿ ಕೊಡ್ತಾ ಇರ್ತಾರೆ ಕ್ವಶನ್ಸು. ಅಪಲೇಶಿಯನ್ ಸರಣಿ ಪೂರ್ವ ಭಾಗಗಳು ಪಾದಭಾಗದ ಪ್ರಸ್ಥಭೂಮಿ ಮತ್ತು ಅಟ್ಲಾಂಟಿಕ್ ಕರಾವಳಿಗಳಲ್ಲಿ ಕಂಡುಬರ್ತವೆ. ಸೇಂಟ್ ಲಾರೆನ್ಸ್ ಕಣಿವೆಯು ಲ್ಯಾಬ್ರಡಾರ್ ಪ್ರಸ್ಥಭೂಮಿಯನ್ನು ಅಪಲೇಶಿಯನ್ ಶ್ರೇಣಿಯಿಂದ ಪ್ರತ್ಯೇಕಿಸುತ್ತದೆ. ಓಕೆ, ಸೇಂಟ್ ಲಾರೆನ್ಸ್ ಕಣಿವೆ ಐತಲ್ಲ, ಈ ಸೇಂಟ್ ಲಾರೆನ್ಸ್ ಕಣಿವೆಯು ಲ್ಯಾಬ್ರಡಾರ್ ಪ್ರಸ್ಥಭೂಮಿಯನ್ನು ಅಪಲೇಶಿಯನ್ ಶ್ರೇಣಿಗಳಿಂದ ಪ್ರತ್ಯೇಕ ಮಾಡುತ್ತೆ. ಲ್ಯಾಬ್ರಡಾರ್ ಪ್ರಸ್ಥಭೂಮಿಯನ್ನು ಮತ್ತು ಅಪಲೇಶಿಯನ್ ಶ್ರೇಣಿಗಳನ್ನು ಪ್ರತ್ಯೇಕ ಮಾಡೋದು ಯಾವುದು ಅಂತ ಕೇಳಿದಾಗ ಸೇಂಟ್ ಲಾರೆನ್ಸ್ ಕಣಿವೆ. ಅವುಗಳು ಕಲ್ಲಿದ್ದಲು, ಸೀಸ, ಸತು, ಕಬ್ಬಿಣದ ಅದಿರು, ತಾಮ್ರ, ಜಲಶಕ್ತಿ ಮತ್ತು ಕಾಡು ಮರಗಳಂತಹ ಸಂಪನ್ಮೂಲಗಳಲ್ಲಿ ಶ್ರೀಮಂತವಾಗಿದೆ. ಈ ಪ್ರದೇಶವು ಅಪಾರ ಜನಸಂಖ್ಯೆಯನ್ನು ಹೊಂದಿದ್ದು ಅದು ಉತ್ತರ ಅಮೆರಿಕದ ಆರ್ಥಿಕತೆಗೆ ಪ್ರಮುಖ ಕೊಡುಗೆಯನ್ನು ನೀಡ್ತಾ ಇದೆ. ಓಕೆ, ನೆಕ್ಸ್ಟು ನದಿಗಳು ಮತ್ತು ದೊಡ್ಡ ಸರೋವರಗಳು. ಉತ್ತರ ಅಮೆರಿಕವು ಕೆಲವು ದೊಡ್ಡ ಮತ್ತು ಚಿಕ್ಕ ನದಿಗಳನ್ನು ಹೊಂದಿದೆ. ಈ ಖಂಡದ ಕೆನಡಿಯನ್ ಭೂಫಲಕದಲ್ಲಿ ಒಂದೇ ರೀತಿಯ ಭೌತಿಕ ಲಕ್ಷಣ ಹೊಂದಿರುವ ಅಸಂಖ್ಯಾತ ಸರೋವರಗಳು ನಿರ್ಮಾಣಗೊಂಡಿದ್ದಾವೆ. ನೋಡಿ, ಈ ಖಂಡದ ಕೆನಡಿಯನ್ ಭೂಫಲಕ ಇದೆಯಲ್ಲ, ಈ ಕೆನಡಿಯನ್ ಭೂಫಲಕದಲ್ಲಿ ಒಂದೇ ರೀತಿಯ ಭೌತಿಕ ಲಕ್ಷಣವನ್ನು ಹೊಂದಿರತಕ್ಕಂಥ ಅಸಂಖ್ಯಾತ ಸರೋವರಗಳು ಇಲ್ಲಿ ನಿರ್ಮಾಣ ಆಗಿದ್ದಾವೆ. ಅವು ಹಿಮನದಿಗಳ ಕಾರ್ಯಾಚರಣೆಯಿಂದಾಗಿದೆ. ಅಂದರೆ ಹಿಮನದಿಗಳ ಕಾರ್ಯಾಚರಣೆಯಿಂದಾಗಿ ಆ ಸರೋವರಗಳು ಅಸಂಖ್ಯಾತ ಸರೋವರಗಳಾಗಿ ನಿರ್ಮಾಣ ಆಗಿದ್ದಾವೆ. ಓಕೆ, ನೆಕ್ಸ್ಟು ನದಿಗಳು. ಮಿಸಿಸಿಪ್ಪಿ ಮತ್ತು ಮಿಸೌರಿಗಳು ಉತ್ತರ ಅಮೆರಿಕಾದ ಅತಿ ದೊಡ್ಡ ನದಿಗಳಾಗಿದ್ದು ಒಟ್ಟಾರೆ ಅವು 2/3 ಭೂಭಾಗದ ಮೂಲಕ ಹರಿಯುತ್ತವೆ. ಇದು ಕೇಳಿದ್ದಾರೆ, ಮಿಸಿಸಿಪ್ಪಿ, ಮಿಸೌರಿ ನದಿಗಳು ಯಾವ ಖಂಡದಲ್ಲಿ ಅಥವಾ ಯಾವ ದೇಶದಲ್ಲಿ ಬರ್ತವೆ ಅಂತ. ಇದು ಉತ್ತರ ಅಮೆರಿಕಾದಲ್ಲಿ ಬರುತ್ತೆ.
ಉತ್ತರ ಅಮೆರಿಕಾದ ಅತಿ ದೊಡ್ಡ ನದಿಗಳಾಗಿದ್ದಾವೆ ಇವೆರಡು. ಒಟ್ಟಾರೆ ಉತ್ತರ ಅಮೆರಿಕಾದ ಒಟ್ಟಾರೆ 2/3 ಭೂಭಾಗದ ಮೂಲಕ ಈ ಎರಡು ನದಿಗಳು ಹರಿತಾವೆ. ಮಿಸಿಸಿಪ್ಪಿ ಅತಿ ದೊಡ್ಡ ನದಿಯಾಗಿದ್ದು ಮೆಕ್ಸಿಕೋ ಖಾರಿಯೊಳಕ್ಕೆ ಹರಿಯುತ್ತೆ. ಅತಿ ದೊಡ್ಡ ನದಿ ಯಾವುದು? ಮಿಸಿಸಿಪ್ಪಿ. ಇದು ಮೆಕ್ಸಿಕೋ ಖಾರಿಯೊಳಕ್ಕೆ ಹರಿಯುತ್ತೆ ನೋಡಿ. ಓಕೆ, ಇಲ್ಲಿ ನೋಡೋಣ. ಮಿಸ್ಸೌರಿ ನದಿ ಇಲ್ಲಿದೆ ನೋಡಿ, ಮಿಸಿಸಿಪ್ಪಿ ನದಿ ಕೂಡ ಇಲ್ಲಿದೆ. ಓಕೆ, ಮೆಕ್ಸಿಕೋ ಜಲಸಂಧಿ ಇಲ್ಲಿದೆ ನೋಡಿ. ಕೊಲರಾಡೋ ನದಿಯು ಕೊಲರಾಡೋ ಪ್ರಸ್ಥಭೂಮಿಯ ಮೂಲಕ ಹರಿಯುತ್ತಾ ಮಹಾಕಂದರವನ್ನು ನಿರ್ಮಾಣ ಮಾಡಿದೆ. ಓಕೆ, ಅದಾಗಲೇ ನೋಡಿದ್ವಿ ನಾವು. ಅದು ಪ್ರಕೃತಿ ಸೌಂದರ್ಯ ಮತ್ತು ಪ್ರವಾಸೋದ್ಯಮದ ಕೇಂದ್ರವಾಗಿದೆ. ಮಹಾಕಂದರವನ್ನು ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತಲೂ ಕೂಡ ಕರೀತಾರೆ. ಮಹಾಕಂದರವನ್ನು ಏನಂತ ಕರೀತಾರೆ? ಪ್ರಪಂಚದ ಪ್ರಾಕೃತಿಕ ಅದ್ಭುತ ಅಂತ ಕರೀತಾರೆ. ಓಕೆ, ನೆಕ್ಸ್ಟು ಮಹಾಕಂದರ. ಮಹಾಕಂದರ ಅರಿಜೋನ್ USA ಬರುತ್ತೆ. ಆಳ ಎಷ್ಟಿದೆ ಅಂತ ಕೇಳಿದಾಗ ಸುಮಾರು 1800 ಮೀಟರ್ ಆಳ ಇದೆ. ಅಗಲ ಅಂತ ಕೇಳಿದಾಗ 3ರಿಂದ 29 ಕಿಲೋಮೀಟರ್ ಅಗಲ ಆಗಿದೆ. ಇಲ್ಲಿದೆ ನೋಡಿ. ಗ್ರ್ಯಾಂಡ್ ಕ್ಯಾನಿಯನ್ ಅಂದರೂ ಒಂದೇ, ಮಹಾಕಂದರ ಅಂದರೂ ಒಂದೇ. ಓಕೆ, ಸೇಂಟ್ ಲಾರೆನ್ಸ್ ಅಮೆರಿಕದ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳ ಅತಿ ಪ್ರಮುಖವಾದ ನದಿಯಾಗಿದೆ. ಸೇಂಟ್ ಲಾರೆನ್ಸ್ ಇದೇನು ಅಮೆರಿಕ ಸಂಯುಕ್ತ ಸಂಸ್ಥಾನ ಮತ್ತು ಕೆನಡಾಗಳ ಅತಿ ಪ್ರಮುಖವಾದ ನದಿಯಾಗಿದೆ. ಇದು ಮಹಾಸರೋವರಗಳ ಮೂಲಕ ಹರಿಯುತ್ತೆ. ಒಂದು ವರ್ಷದ ಅವಧಿಯಲ್ಲಿ ಇದು 3 ತಿಂಗಳುಗಳ ಕಾಲ ಹಿಮರೂಪದಲ್ಲಿರುತ್ತೆ. ನೋಡಿ, ಇದು ಕೇಳಿದ್ದಾರೆ. ಒಂದು ವರ್ಷದಲ್ಲಿ ಎಷ್ಟು ತಿಂಗಳು ಇದು ಹಿಮರೂಪದಲ್ಲಿರುತ್ತೆ ಅಂತ ಕೇಳಿದ್ದಾರೆ. ಇದು 3 ತಿಂಗಳುಗಳ ಕಾಲ ಹಿಮರೂಪದಲ್ಲಿರುತ್ತೆ. ಇದು ಮಹಾಸರೋವರಗಳ ಮೂಲಕ ಹರಿಯುತ್ತೆ. ಓಕೆ, ನೆಕ್ಸ್ಟ್ ಸರೋವರಗಳು ಬರುತ್ತೆ. ಉತ್ತರ ಅಮೆರಿಕಾವು ಅಪಾರ ಸಂಖ್ಯೆಯ ಸಿಹಿ ನೀರಿನ ಮತ್ತು ಉಪ್ಪು ನೀರಿನ ಸರೋವರಗಳನ್ನು ಹೊಂದಿದೆ. ಅವುಗಳು ಕೆನಡಿಯನ್ ಭೂಫಲಕದ ದಕ್ಷಿಣ ಗಡಿಭಾಗದಲ್ಲಿ ನೆಲೆಗೊಂಡಿದ್ದಾವೆ. ಹ್ಯೂರಾನ್, ಒಂಟಾರಿಯೋ, ಮಿಚಿಗನ್, ಐರಿ, ಸುಪೀರಿಯರ್ಗಳು ಪ್ರಮುಖವಾದ ಸರೋವರಗಳಾಗಿದ್ದಾವೆ. ನೋಡಿ, ಇವೇನು 5 ಸರೋವರಗಳು. ಈ 5 ಸರೋವರಗಳು ತುಂಬಾ ಇಂಪಾರ್ಟೆಂಟ್. ಇವು ಈಗ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹ್ಯೂರಾನ್, ಒಂಟಾರಿಯೋ, ಮಿಚಿಗನ್, ಐರಿ, ಸುಪೀರಿಯರ್. ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಹೋಮ್ಸ್ ಅಂತ ಕರಿಬಹುದು. ನೀವು ಹೋಮ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಒಂದು ನಿಮಿಷ. ಹೋಮ್ಸ್, ಹ್ಯೂರಾನ್, ಒಂಟಾರಿಯೋ, ಮಿಚಿಗನ್, ಐರಿ, ಸುಪೀರಿಯರ್. ಈ ರೀತಿಯಾಗಿ 5 ಸರೋವರಗಳಿದ್ದಾವೆ. ಓಕೆ, ಸುಪೀರಿಯರ್ ಸರೋವರ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಸರೋವರಗಳನ್ನು ಹೋಮ್ಸ್ ಎಂದು ಕರೆಯಲಾಗಿದೆ. ಸುಪೀರಿಯರ್ ಸರೋವರವು ಮಹಾಸರೋವರಗಳಲ್ಲಿ ದೊಡ್ಡದಾಗಿದ್ದು ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಓಕೆ, ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೇಳಿದಾಗ ಸುಪೀರಿಯರ್ ಸರೋವರ ಅನ್ನೋದು ನೆನಪಲ್ಲಿರಲಿ. ಚಿಕಾಗೋ ಮತ್ತು ಡೆಟ್ರಾಯಿಟ್ ನಗರಗಳು ಮಿಚಿಗನ್ ಸರೋವರದ ದಡದ ಮೇಲೆ ನೆಲೆಗೊಂಡಿದ್ದಾವೆ. ಇದು ಕೂಡ ಕೇಳಿದ್ದಾರೆ. ಚಿಕಾಗೋ ಮತ್ತು ಡೆಟ್ರಾಯಿಟ್ ನಗರಗಳು ಯಾವ ನದಿ ದಡದಲ್ಲಿ ಕಂಡುಬರುತ್ತೆ ಅಂತ. ಇದು ಮಿಚಿಗನ್ ಸರೋವರದ ದಡದಲ್ಲಿ ನೆಲೆಗೊಂಡಿದೆ. ಈ ಎಲ್ಲ ಸರೋವರಗಳು ಪ್ರಮುಖವಾದ ಜಲಮಾರ್ಗಗಳನ್ನು ಹೊಂದಿದ್ದಾವೆ. ಓಕೆ, ಒದಗಿಸಿದೆ. ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗ. ವಾಯುಗುಣ. ಉತ್ತರ ಅಮೆರಿಕವು ಅತಿ ವಿಸ್ತಾರವಾದ ವಿಭಿನ್ನ ಮೇಲ್ಮೈ ಲಕ್ಷಣ ಮುಂತಾದವುಗಳಿಂದ ಭಿನ್ನವಾದ ವಾಯುಗುಣವನ್ನು ಹೊಂದಿದೆ. ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ ಹೆಪ್ಪುಗಟ್ಟುವ ವಾಯುಗುಣ ಪರಿಸ್ಥಿತಿಗಳನ್ನುಂಟು ಮಾಡುತ್ತೆ. ಟಂಡ್ರಾ ಮಾದರಿ ವಾಯುಗುಣ ಅಲ್ಲಿ ಕಂಡುಬರುತ್ತೆ ನೋಡಿ. ಅಲಾಸ್ಕಾ ಮತ್ತು ಗ್ರೀನ್ಲ್ಯಾಂಡ್ ದ್ವೀಪಗಳಲ್ಲಿ ಹೆಪ್ಪುಗಟ್ಟುವಂತಹ ಹವಾಗುಣ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ಟಂಡ್ರಾ ಮಾದರಿ ವಾಯುಗುಣ ಅಂತ ಕರೀತಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ನೈಋತ್ಯದಲ್ಲಿರುವ ಮರುಭೂಮಿಗಳು ಸುಡುವ ಶಾಖವನ್ನು ಹೊಂದಿವೆ. ಫ್ಲಾರಿಡಾದ ಆಗ್ನೇಯ ಭಾಗ, ಕೆರಿಬಿಯನ್ ಮತ್ತು ಕೇಂದ್ರೀಯ ಅಮೆರಿಕ ಉಷ್ಣವಲಯದ ಪರಿಸ್ಥಿತಿಯನ್ನು ಹೊಂದಿದ್ದಾವೆ. ನೋಡಿ, ಫ್ಲಾರಿಡಾದ ಆಗ್ನೇಯ ಭಾಗ, ಕೆರಿಬಿಯನ್ ಮತ್ತು ಕೇಂದ್ರೀಯ ಅಮೆರಿಕ ಇವೇನು ಉಷ್ಣವಲಯದ ಪರಿಸ್ಥಿತಿಯನ್ನು ಹೊಂದಿದ್ದಾವೆ.
ಹಾಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ನೈಋತ್ಯದಲ್ಲಿ ಸುಡುವ ಮರುಭೂಮಿ ಶಾಖ ಹೊಂದಿದೆ. ಹಾಗೆ ಗ್ರೀನ್ಲ್ಯಾಂಡ್ ಮತ್ತು ಅಲಾಸ್ಕಾ ಇವೇನು ಟಂಡ್ರಾ ಮಾದರಿ ವಾಯುಗುಣ ಅಥವಾ ಹೆಪ್ಪುಗಟ್ಟುವ ವಾಯುಗುಣ ಪರಿಸ್ಥಿತಿಯನ್ನು ಹೊಂದಿದ್ದಾವೆ. ಈ ಖಂಡದ ಕೇಂದ್ರ ಮತ್ತು ದಕ್ಷಿಣ ಪ್ರದೇಶಗಳು ಹರಿಕೇನ್ಸ್ ಮತ್ತು ಟರ್ನಡೋಗಳಂತಹ ತೀವ್ರವಾದ ಬಿರುಗಾಳಿಯುಕ್ತ ಪ್ರದೇಶಗಳಾಗಿದ್ದಾವೆ. ಹರಿಕೇನ್ಸ್ ಮತ್ತು ಟರ್ನಡೋಗಳು ಇವೇನು ತೀವ್ರವಾದ ಬಿರುಗಾಳಿಯುಕ್ತ ಪ್ರದೇಶಗಳಾಗಿದ್ದಾವೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹರಿಕೇನ್ಸ್, ಟರ್ನಡೋ, ಹಾಗೆ ಟ್ವಿಸ್ಟರ್ ನೋಡಿ. ಇದು ನೋಡಿ ಎಷ್ಟು ಡೇಂಜರ್ ಇದೆ, ನೋಡೋದಕ್ಕೆ ಅಂಜಿಕೆ ಆಗುತ್ತೆ. ಓಕೆ, ವಾಯುಗುಣವನ್ನು ಇಲ್ಲಿ ವಿಂಗಡಣೆ ಮಾಡಿದ್ದಾರೆ ನೋಡಿ. ಇದು ಸೂಚಿಪರ್ಣ ಅರಣ್ಯಗಳು ಕಂಡುಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ಸಮಶೀತೋಷ್ಣ ಮಿಶ್ರ ಅರಣ್ಯಗಳು ಕಂಡುಬರ್ತವೆ. ಸಮಶೀತೋಷ್ಣ ಹುಲ್ಲುಗಾವಲು ಕಂಡುಬರುತ್ತೆ. ಮೆಡಿಟರೇನಿಯನ್ ಅರಣ್ಯ, ಇದು ಉಷ್ಣ ಮತ್ತು ಅರೆ ಮರುಭೂಮಿಗಳು ಇಲ್ಲಿ ಕಂಡುಬರುತ್ತೆ. ಹಾಗೆ ಕೆಳಗಡೆ ಬಂದಾಗ ಉಷ್ಣವಲಯ ಮಳೆಯ ಅರಣ್ಯಗಳು ಕಂಡುಬರ್ತವೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟಂಡ್ರಾ, ಸೂಚಿಪರ್ಣ ಅರಣ್ಯ, ಸಮಶೀತೋಷ್ಣ ಮಿಶ್ರ ಅರಣ್ಯ, ಸಮಶೀತೋಷ್ಣ ಹುಲ್ಲುಗಾವಲು, ಮೆಡಿಟರೇನಿಯನ್ ಅರಣ್ಯ, ಉಷ್ಣ ಮತ್ತು ಅರೆ ಮರುಭೂಮಿ, ಉಷ್ಣವಲಯದ ಮಳೆ ಮರುಭೂಮಿ, ಈ ರೀತಿಯಾಗಿ ವಿಂಗಡಣೆ ಮಾಡಲಾಗಿದೆ. ಓಕೆ, ನೋಡೋಣ. ಸ್ವಾಭಾವಿಕ ಸಸ್ಯವರ್ಗ. ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿಗಳ ಜೀವನವು ಹೆಚ್ಚಾಗಿ ಅಲ್ಲಿನ ವಾಯುಗುಣ, ಮಣ್ಣು ಮತ್ತು ಭೂಸ್ವರೂಪ ಲಕ್ಷಣಗಳನ್ನು ಅವಲಂಬಿಸಿದೆ. ಉತ್ತರ ಅಮೆರಿಕಾವು ಹೊಂದಿರುವ ವಾಯುಗುಣ ಮತ್ತು ಭೂಸ್ವರೂಪದ ವೈವಿಧ್ಯತೆಯಿಂದಾಗಿ ಅದು ಅಧಿಕ ಪ್ರಮಾಣದ ವೈವಿಧ್ಯಮಯ ಅರೆ-ಶುಷ್ಕ ಸಸ್ಯಗಳನ್ನು ಹೊಂದಿದೆ. ಅರೆ-ಶುಷ್ಕ ಸಸ್ಯಗಳನ್ನು ಹೊಂದಿದೆ. ಓಕೆ, ಈ ಸಸ್ಯವರ್ಗದ ಪಟ್ಟಿಗಳು ಮುಖ್ಯವಾಗಿ ವಾಯುಗುಣ ಪ್ರದೇಶಗಳನ್ನು ಅನುಸರಿಸುತ್ತವೆ. ಅವುಗಳೆಂದರೆ ಟಂಡ್ರಾ ಮಾದರಿಯ ಸಸ್ಯವರ್ಗ. ಟಂಡ್ರಾ ಮಾದರಿ ಸಸ್ಯವರ್ಗವು ಉತ್ತರ ಮೇರು ವೃತ್ತ ಮೀನ್ಸ್ ಆರ್ಕ್ಟಿಕ್ ವೃತ್ತದೊಳಗೆ ಕಂಡುಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಕೆನಡಾ, ಅಲಾಸ್ಕಾ, ಗ್ರೀನ್ಲ್ಯಾಂಡ್ಗಳಲ್ಲಿ ಕಂಡುಬರುತ್ತೆ. ಕೆನಡಾ, ಅಲಾಸ್ಕಾ ಆವಾಗಲೇ ಓದಿದ್ವಲ್ಲ, ಕೆನಡಾ ಮತ್ತು ಗ್ರೀನ್ಲ್ಯಾಂಡ್. ಕೆನಡಾ, ಗ್ರೀನ್ಲ್ಯಾಂಡ್, ಅಲಾಸ್ಕಾ ಇವುಗಳಲ್ಲಿ ಆರ್ಕ್ಟಿಕ್ ವೃತ್ತ ಹವಾಗುಣ ಅಂದರೆ ಟಂಡ್ರಾ ಮಾದರಿಯ ಸಸ್ಯವರ್ಗ ಇಲ್ಲಿ ಕಂಡುಬರುತ್ತೆ. ಚಳಿಗಾಲವು ದೀರ್ಘ ಮತ್ತು ಹೆಪ್ಪುಗಟ್ಟುವ ಹಾಗೂ ಬೇಸಿಗೆಯು ಅತಿ ಕಡಿಮೆ ಅವಧಿಯ ಲಕ್ಷಣದಿಂದ ಕೂಡಿರುತ್ತೆ. ನೋಡಿ, ಈ ರೀತಿಯಾಗಿ ಕೊಟ್ಟಿದ್ದಾರೆ ಹಿಂದೆ ಎಕ್ಸಾಮಲ್ಲಿ. ಚಳಿಗಾಲ ದೀರ್ಘವಾಗಿರುತ್ತೆ ಮತ್ತು ಹೆಪ್ಪುಗಟ್ಟುವ ರೀತಿಯಲ್ಲಿರುತ್ತೆ ಹಾಗೂ ಬೇಸಿಗೆಯು ಅತಿ ಕಡಿಮೆ ಅವಧಿಗೆ ಇರುತ್ತೆ. ಈ ಲಕ್ಷಣ ಯಾವ ಮಾದರಿಯ ವಾಯುಗುಣದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಇದು ಟಂಡ್ರಾ ಮಾದರಿಯ ವಾಯುಗುಣದಲ್ಲಿ ಕಂಡುಬರುತ್ತೆ ನೋಡಿ. ಇಲ್ಲಿ ಕಂಡುಬರುವ ಸಸ್ಯಗಳೆಂದರೆ ಪಾಚಿ ಮತ್ತು ಹಾವಸೆಗಳು ಮಾತ್ರ. ಟಂಡ್ರಾ ಮಾದರಿಯ ಸಸ್ಯವರ್ಗಗಳು ಯಾವಂತ ಕೇಳಿದಾಗ ಪಾಚಿ ಮತ್ತು ಹಾವಸೆಗಳು ಮಾತ್ರ ಇಲ್ಲಿ ಬೆಳೀತಕ್ಕಂಥ ಸಸ್ಯಗಳಾಗಿದ್ದಾವೆ. ಬೇಸಿಗೆ ಋತುಮಾನದಲ್ಲಿ ಕೆಲವು ಸುಗಂಧ ದ್ರವ್ಯಕ್ಕೆ ಸಂಬಂಧಿಸಿದ ಹೂ ಬಿಡುವ ಸಸ್ಯಗಳು ಕೂಡ ಇಲ್ಲಿ ಬೆಳೀತವೆ. ಇಂತಹ ಕಷ್ಟ ಮತ್ತು ಕ್ಲಿಷ್ಟ ಪರಿಸ್ಥಿತಿಗಳಲ್ಲಿ ಬದುಕಬಲ್ಲ ಹಿಮಜಿಂಕೆ, ಕಾರಿಬೋ ಮತ್ತು ಶಾಕಾಹಾರಿಗಳಾದ ಹಿಮಕರಡಿಗಳು ಇಲ್ಲಿ ಕಂಡುಬರ್ತವೆ. ಹಿಮಕರಡಿಗಳು, ಹಿಮಜಿಂಕೆ, ಕಾರಿಬೋ ಇವೇನು ಟಂಡ್ರಾ ಮಾದರಿಯ ಸಸ್ಯವರ್ಗಗಳಲ್ಲಿ ಕಂಡುಬರ್ತವೆ. ಟಂಡ್ರಾ ಪಟ್ಟಿಯ ದಕ್ಷಿಣದಲ್ಲಿ ತಂಪಾದ ಸಮಶೀತೋಷ್ಣ ವಿಧದ ವಾಯುಗುಣ ಪ್ರದೇಶವಿರುವುದರಿಂದ ಶೀತ ವಾಯುಗುಣದ ನರಿಗಳು ಇಲ್ಲಿ ಕಂಡುಬರ್ತವೆ. ಶೀತ ವಾಯುಗುಣದ ನರಿಗಳು ಈ ಟಂಡ್ರಾ ಮಾದರಿಯ ದಕ್ಷಿಣದಲ್ಲಿ ಕಂಡುಬರ್ತವೆ. ಅದಕ್ಕೆ ಟೈಗಾ ಮಾದರಿ ಅಂತ ಕರೀತಾರೆ ನೋಡಿ. ಇದು ವಾಸ್ತವವಾಗಿ ಸೂಚಿಪರ್ಣ ಅರಣ್ಯದ ಪಟ್ಟಿಯಾಗಿದ್ದು ಅದನ್ನು ಟೈಗಾ ಎಂದು ಕರೀತಾರೆ. ಸೂಚಿಪರ್ಣ ಅರಣ್ಯದಲ್ಲಿ ಸದಾ ಹಸಿರಿನಿಂದ ಕೂಡಿದ ಸಂಕುಲಗಳಾದ ಪೈನ್, ಫರ್, ಸ್ಪ್ರೂಸ್, ಲಾರ್ಚ್ ಮುಂತಾದವುಗಳು ಕಂಡುಬರ್ತವೆ. ನೋಡಿ, ಈ ಮರಗಳನ್ನು ಕೊಟ್ಬಿಟ್ಟು ಇವು ಯಾವ ಮಾದರಿಯ ಸಸ್ಯವರ್ಗಗಳಾಗಿದ್ದಾವೆ ಅಂತ ಕೊಡ್ತಾರೆ. ಇವು ಟೈಗಾ ಮಾದರಿಯ ಸಸ್ಯವರ್ಗಗಳಾಗಿದ್ದಾವೆ ನೋಡಿ. ಉಣ್ಣೆಯಂತಹ ಕೂದಲನ್ನು ಹೊಂದಿರುವ ಪ್ರಾಣಿಗಳನ್ನು ಈ ಪ್ರದೇಶದಲ್ಲಿ ಕಾಣಬಹುದು. ಉದಾಹರಣೆಗೆ ಲೈನಾಕ್ಸ್, ಸಾಬಲ್, ಸಿಲ್ವರ್ ಫಾಕ್ಸ್ ಆಮೇಲೆ ಸಿಲ್ವರ್ ಫಾಕ್ಸ್ ಇವೇನು ಈ ಟೈಗಾ ಮಾದರಿಯ ಸಸ್ಯವರ್ಗಗಳಲ್ಲಿ ಕಂಡುಬರ್ತವೆ.
ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಪ್ಪು ಕರಡಿ, ಬೀವರ್, ಹಿಮಕರಡಿ, ಸಿಲ್ವರ್ ಫಾಕ್ಸ್. ಇದು ಸಿಲ್ವರ್ ಫಾಕ್ಸ್ ಟೈಗಾ ಮಾದರಿಯಲ್ಲಿ ಕಂಡುಬರುತ್ತೆ. ಹಿಮಕರಡಿ ಟಂಡ್ರಾ ಮಾದರಿಯಲ್ಲಿ, ಚೆಸ್ಟ್ನಟ್, ಸೈಪ್ರಸ್ ಇವು ಟೈಗಾ ಪ್ರದೇಶದಲ್ಲಿ ಕಂಡುಬರ್ತವೆ. ಓಕೆ. ಎಲೆಯುದುರುವ ವಿವಿಧ ಅರಣ್ಯಗಳನ್ನು ಸೇಂಟ್ ಲಾರೆನ್ಸ್ ಮತ್ತು ಮಹಾಸರೋವರಗಳ ಪೂರ್ವ ಭಾಗದಲ್ಲಿ ಕಾಣಬಹುದು. ಈ ಪ್ರಾಂತ್ಯದ ಉತ್ತರ ಭಾಗವು ಶೀತದಿಂದ ಮತ್ತು ದಕ್ಷಿಣ ಭಾಗವು ಬೆಚ್ಚನೆಯ ಗುಣದಿಂದ ಕೂಡಿರುತ್ತೆ. ನೋಡಿ, ಉತ್ತರ ಭಾಗ ಶೀತದಿಂದ ಕೂಡಿರುತ್ತೆ, ಹಾಗೆ ದಕ್ಷಿಣದ ಭಾಗ ಬೆಚ್ಚನೆಯ ಹವಾಗುಣದಿಂದ ಕೂಡಿರುತ್ತೆ. ಚಳಿಗಾಲವು ಶೀತವಾಗಿದ್ದರೆ ಬೇಸಿಗೆಯು ಬೆಚ್ಚಗಾಗಿದೆ ಮತ್ತು ಸಾಮಾನ್ಯವಾಗಿ ಮಳೆಯನ್ನು ಪಡೆಯುತ್ತೆ. ಚಳಿಗಾಲ ಶೀತ ಆಗಿರುತ್ತೆ, ಬೇಸಿಗೆಯು ಬೆಚ್ಚನೆ ಇರುತ್ತೆ, ಹಾಗೆ ಸಾಮಾನ್ಯವಾಗಿ ಮಳೆ ಕೂಡ ಕಂಡುಬರುತ್ತೆ. ಇದು ಟೈಗಾ ಮಾದರಿಯಲ್ಲಿ ಕಂಡುಬರುತ್ತೆ. ಇಲ್ಲಿ ಕಂಡುಬರುವ ಮರಗಳು ನಿರ್ದಿಷ್ಟಪಡಿಸಿದ ಅವಧಿಯಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ. ಉದಾಹರಣೆಗೆ ಸೈಪ್ರಸ್, ಓಕ್, ಆ್ಯಶ್, ಚೆಸ್ಟ್ನಟ್ಗಳು. ಇಲ್ಲಿ ಕಂಡುಬರುವ ವನ್ಯಜೀವಿಗಳೆಂದರೆ ಬೀವರ್, ಕಪ್ಪು ಕರಡಿ, ಹಿಮ ಇಲಿ, ಪೋರ್ಕುಪೈನ್ಗಳು. ಇವುಗಳು ಟೈಗಾ ಮಾದರಿ ಸಸ್ಯವರ್ಗಗಳಲ್ಲಿ ಕಂಡುಬರ್ತವೆ ನಡುವೆ. ಇವು ಸೈಪ್ರಸ್, ಚೆಸ್ಟ್ನಟ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಆಗಲೇ ನಾನು ಟಂಡ್ರಾ ಮಾದರಿ ಅಂತ ಹೇಳಿದ್ನೆ. ಟಂಡ್ರಾ ಮಾದರಿ ಎಲ್ಲ ಟೈಗಾ ಮಾದರಿಯಲ್ಲಿ ಕಂಡುಬರುತ್ತೆ. ನೋಡಿ, ಈ ಮರಗಳನ್ನು ಕೊಟ್ಬಿಟ್ಟು ಇವು ಎಲ್ಲಿ ಬೆಳಿತವೆ ಅಂತನೂ, ಯಾವ ಮಾದರಿ ವಾಯುಗುಣ ಆಗಿದೆ, ಯಾವ ಮಾದರಿಯ ಸಸ್ಯವರ್ಗಗಳಾಗಿದ್ದಾವೆ ಅಂತ ಕೊಡ್ತಾರೆ ಎಕ್ಸಾಮಲ್ಲಿ. ಸೈಪ್ರಸ್, ಓಕ್, ಆ್ಯಶ್, ಚೆಸ್ಟ್ನಟ್ ಇವು ಟೈಗಾ ಮಾದರಿಯಲ್ಲಿ ಬೆಳಿತವೆ. ಹಾಗೆ ಇಲ್ಲಿ ಕಂಡುಬರ್ತಕ್ಕಂಥ ಪ್ರಾಣಿಗಳು ಅಥವಾ ವನ್ಯಜೀವಿಗಳೆಂದರೆ ಬೀವರ್, ಕಪ್ಪು ಕರಡಿ, ಹಿಮ ಇಲಿ, ಪೋರ್ಕುಪೈನ್ಗಳು. ಓಕೆ. ತಂಪಾದ ಸಮಶೀತೋಷ್ಣ ವಲಯದ ಸಸ್ಯವರ್ಗ ಮತ್ತು ವಾಯುಗುಣವನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನದ ಭಾಗಗಳಲ್ಲಿ ಕಾಣಬಹುದು. ರಾಕಿ ಪರ್ವತಗಳು ಮತ್ತು ಮಿಸಿಸಿಪ್ಪಿ, ಮಿಸ್ಸೂರಿ ಮಹಾನದಿ ಮುಖಜ ಭೂಮಿಗಳ ಮಧ್ಯೆ ವಿಶಾಲವಾದ ಹುಲ್ಲುಗಾವಲು ಪ್ರದೇಶ ಇದೆ. ಅದನ್ನೇ ಪ್ರೈರೀಸ್ ಅಂತ ಕರೀತಾರೆ. ನೋಡಿ, ರಾಕಿ ಪರ್ವತಗಳು ಮತ್ತು ಮಿಸಿಸಿಪ್ಪಿ, ಮಿಸ್ಸೌರಿ ಮಹಾನದಿ ಮುಖಜಗಳ ನಡುವೆ ವಿಶಾಲವಾದ ಹುಲ್ಲುಗಾವಲು ಪ್ರದೇಶ ಇದೆ. ಈ ಹುಲ್ಲುಗಾವಲು ಪ್ರದೇಶಕ್ಕೆ ಪ್ರೈರೀಸ್ ಹುಲ್ಲುಗಾವಲು ಪ್ರದೇಶ ಅಂತ ಕರೀತಾರೆ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಪ್ರೈರೀಸ್ ಹುಲ್ಲುಗಾವಲು ಪ್ರದೇಶ ಎಲ್ಲಿ ಕಂಡುಬರುತ್ತೆ ಅಂತ. ಇದು ಅಮೆರಿಕಾದಲ್ಲಿ ಕಂಡುಬರುತ್ತೆ. ಇದು ವಾಸ್ತವವಾಗಿ ವಿಶಾಲವಾದ ವೃಕ್ಷರಹಿತ ಮೈದಾನವಾಗಿದೆ. ಈ ಮೈದಾನ ಪ್ರದೇಶವು ಗೋಧಿ ಬೇಸಾಯ ಮತ್ತು ಪಶುಸಂಗೋಪನೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಯಥೇಚ್ಛವಾಗಿ ಗೋಧಿಯನ್ನು ಬೆಳೀತಾರೆ, ಹಾಗೆ ಪಶುಸಂಗೋಪನೆಗೆ ಕೂಡ ಇದು ಹೆಸರುವಾಸಿಯಾಗಿದೆ. ಇದನ್ನ ಪ್ರಪಂಚದ ಗೋಧಿಯ ಕಣಜ ಅಥವಾ ರೊಟ್ಟಿಯ ಬುಟ್ಟಿ ಅಂತಾನೂ ಕರೀತಾರೆ. ನೋಡಿ, ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಪ್ರಪಂಚದ ರೊಟ್ಟಿ ಬುಟ್ಟಿ ಅಂತ ಯಾವುದಕ್ಕೆ ಕರೀತಾರೆ ಅಂತ. ಪ್ರೈರೀಸ್ ಹುಲ್ಲುಗಾವಲು ಪ್ರದೇಶಕ್ಕೆ ಪ್ರಪಂಚದ ರೊಟ್ಟಿಯ ಬುಟ್ಟಿ ಅಥವಾ ಗೋಧಿಯ ಕಣಜ ಅಂತ ಕರೀತಾರೆ. ಓಕೆ, ಇಲ್ಲಿದೆ ನೋಡಿ ಪ್ರೈರೀಸ್ ಹುಲ್ಲುಗಾವಲು. ಶುಚಿಪರ್ಣ ಮತ್ತು ಎಲೆಯುದುರುವ ಅರಣ್ಯ ಮರಗಳು ಸಮಶೀತೋಷ್ಣ ಮಿಶ್ರ ಅರಣ್ಯಗಳಲ್ಲಿ ಕಂಡುಬರ್ತವೆ. ಶುಚಿಪರ್ಣ ಮತ್ತು ಎಲೆಯುದುರುವ ಅರಣ್ಯ ಮರಗಳು ಎಲ್ಲಿ ಕಂಡುಬರ್ತವೆ ಅಂತ ಕೇಳಿದಾಗ ಸಮಶೀತೋಷ್ಣ ಮಿಶ್ರ ಅರಣ್ಯಗಳಲ್ಲಿ ಕಂಡುಬರುತ್ತೆ. ಕೆನಡಾ ಮತ್ತು ಉತ್ತರ ಕ್ಯಾಲಿಫೋರ್ನಿಯಾಗಳು ಅಂತಹ ಅರಣ್ಯಗಳನ್ನು ಹೊಂದಿದ್ದಾವೆ. ಈ ಅರಣ್ಯಗಳು ಎಲ್ಲಿ ಕಂಡುಬರುತ್ತೆ? ಕೆನಡಾ ಮತ್ತು ಉತ್ತರ ಕ್ಯಾಲಿಫೋರ್ನಿಯಾಗಳಲ್ಲಿ ಕಂಡುಬರ್ತವೆ. ಈ ಅರಣ್ಯ ಪ್ರದೇಶದಲ್ಲಿ ಕಂಡುಬರುವ ಪ್ರಮುಖ ಮರಗಳು ಅಂತ ಕೇಳಿದಾಗ ಬರ್ಚ್, ಬೀಚ್, ಮ್ಯಾಪಲ್, ಓಕ್. ಬರ್ಚ್, ಬೀಚ್, ಮ್ಯಾಪಲ್, ಓಕ್ ಇವು ಸಮಶೀತೋಷ್ಣ ಮಿಶ್ರ ಅರಣ್ಯಗಳಲ್ಲಿ ಕಂಡುಬರ್ತಕ್ಕಂಥ ಸಸ್ಯವರ್ಗಗಳಾಗಿದ್ದಾವೆ. ಓಕೆ. ಕೆನಡಾ ಸರೋವರಗಳಿಂದ ಕೂಡಿದ ದೇಶ ಆಗಿದೆ. ವಿರಳ ಜನಸಂಖ್ಯೆ ಹಾಗೂ ಅಪಾರ ಟೈಗಾ ಮಾದರಿಯ ಕಾಡುಗಳಿಂದಾಗಿ ಪ್ರಪಂಚದ ಅತ್ಯಧಿಕ ಮರದ ರಫ್ತು ಇಲ್ಲಿಂದಾಗುತ್ತೆ. ನೋಡಿ, ಅಪಾರವಾದ ಟೈಗಾ ಮಾದರಿಯ ಕಾಡುಗಳಿಂದ ಕೂಡಿದೆ. ಆದ್ದರಿಂದಾಗಿ ಇದೇನು ಪ್ರಪಂಚದ ಅತ್ಯಧಿಕ ಮರದ ರಫ್ತುಗಳು ಇಲ್ಲಿಂದಾನೇ ಆಗುತ್ತೆ. ಮೆಕ್ಸಿಕೋದ ದಕ್ಷಿಣ ಭಾಗ ಮತ್ತು ವೆಸ್ಟ್ ಇಂಡೀಸ್ ಪ್ರದೇಶವು ಉಷ್ಣವಲಯದ ಅರಣ್ಯಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಗಟ್ಟಿಮರಗಳಾದ ಮಹಾಗನಿ ಮತ್ತು ಲಾಗ್ವುಡ್ಗಳನ್ನು ಒಳಗೊಂಡಂತಿರುವ ಮಿಶ್ರ ಅರಣ್ಯಗಳನ್ನು ಕಾಣಬಹುದು. ಗಟ್ಟಿಮರಗಳಾದ ಮಹಾಗನಿ
ಮತ್ತು ಲಾಗ್ವುಡ್ ಮರಗಳು ಎಲ್ಲಿ ಕಂಡು ಬರ್ತವೆ ಅಂತ ಕೇಳಿದಾಗ ಉಷ್ಣವಲಯದ ಅರಣ್ಯಗಳಲ್ಲಿ ಕಂಡುಬರುತ್ತೆ. ಕ್ಯಾಲಿಫೋರ್ನಿಯಾದ ಪಶ್ಚಿಮ ಕರಾವಳಿಯು ಮೆಡಿಟರೇನಿಯನ್ ವಿಧದ ವಾಯುಗುಣ ಪರಿಸ್ಥಿತಿಯನ್ನು ಹೊಂದಿದೆ. ಕ್ಯಾಲಿಫೋರ್ನಿಯಾದ ಪಶ್ಚಿಮ ಕರಾವಳಿ ಇದೇನು ಮೆಡಿಟರೇನಿಯನ್ ವಿಧದ ವಾಯುಗುಣವನ್ನು ಹೊಂದಿದೆ. ದಕ್ಷಿಣ ಕ್ಯಾಲಿಫೋರ್ನಿಯಾ, ಮೆಕ್ಸಿಕೋ ಮತ್ತು ಅರಿಜೋನ್ಗಳಲ್ಲಿ ಈ ಖಂಡದ ಪಶ್ಚಿಮ ಭಾಗದ ಮರುಭೂಮಿಗಳಂತಹ ಪರಿಸ್ಥಿತಿ ಅಂದರೆ ಶುಷ್ಕ ಪರಿಸ್ಥಿತಿಯನ್ನು ಕಾಣಬಹುದು. ವಿವಿಧ ರೀತಿಯ ಪಾಪಸುಕಳ್ಳಿ ಮತ್ತು ಮುಳ್ಳಿನ ಪೊದೆಗಳು ಇಲ್ಲಿ ಸರ್ವೇಸಾಮಾನ್ಯ. ಪಾಪಸುಕಳ್ಳಿ ಮತ್ತು ಮುಳ್ಳಿನ ಪೊದೆಗಳು ಈ ಒಂದು ಸಸ್ಯವರ್ಗದಲ್ಲಿ ಕಂಡುಬರುತ್ತೆ. ಇಲ್ಲಿನ ಮರುಭೂಮಿಯ ರಾತ್ರಿಗಳನ್ನು ಮರುಭೂಮಿಗಳ ಚಳಿಗಾಲ ಅಂತ ಕರೀತಾರೆ. ಡೇ ಟೈಮಲ್ಲೆಲ್ಲ ಬಿಸಿ ಇರುತ್ತೆ, ನೈಟ್ ಟೈಮಲ್ಲಿ ಮೈ ಕೊರೆಯುವಂಥ ಚಳಿ ಅಲ್ಲಿ ಕಂಡುಬರುತ್ತೆ ಮರುಭೂಮಿ ಪ್ರದೇಶಗಳಲ್ಲಿ. ಸೊ ಅದಕ್ಕೆ ಮರುಭೂಮಿಗಳ ಚಳಿಗಾಲ ಅಂತ ಕರೀತಾರೆ ರಾತ್ರಿ ಸಮಯವನ್ನು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇವು ಮರುಭೂಮಿ ಸಸ್ಯ ವರ್ಗಗಳು ನೋಡಿ. ವಿವಿಧ ರೀತಿಯ ಪಾಪಸುಕಳ್ಳಿ, ಇವೆಲ್ಲ ಪಾಪಸುಕಳ್ಳಿ ಗಿಡಗಳು. ಇವುಗಳಿಂದನೂ ಕೂಡ ಹಣ್ಣು ಸಿಗ್ತವೆ. ಆ ಹಣ್ಣುಗಳನ್ನು ಕೂಡ ಎಡಿಬಲ್ ಹಣ್ಣುಗಳಾಗಿರ್ತವೆ ಅವು. ಓಕೆ, ನೆಕ್ಸ್ಟು ಕೃಷಿ ನೋಡೋಣ. ಓಕೆ, ಟೈಮ್ ಆಯಿತು. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದ ಭಾಗವನ್ನು ನೋಡೋಣ. ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರೀವಿಯಸ್ ವಿಡಿಯೋಗಳನ್ನು ನೋಡಿ. ಓಕೆ, ಇಷ್ಟೊತ್ತು ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.